ಕಟಕ ರಾಶಿ ಬಗ್ಗೆ ತಿಳಿಸ್ಕೊಡೋದು. ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿರತಕ್ಕಂಥ ರಾಹು, 2ನೇ ಮನೆಯಲ್ಲಿರತಕ್ಕಂಥ ಕೇತು, ವ್ಯಯದಲ್ಲಿ 12ನೇ ಮನೆಯಲ್ಲಿ ಮತ್ತು ನಿಮ್ಮ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರತಕ್ಕಂಥ ಗುರು, 9ನೇ ಮನೆಯಲ್ಲಿರತಕ್ಕಂಥ ಶನೈಶ್ಚರ. ಸೊ ಒಂದು ಹೆಜ್ಜೆ ಮುಂದಕ್ಕೆ ಹೋದ್ರೆ ಒಂದು ಹೆಜ್ಜೆ ಹಿಂದಕ್ಕೆ ಬರಬೇಕಾಗುತ್ತೆ. ಈ ರೀತಿ ನಿಮಗೆ ಚಾಲೆಂಜಸ್ಸು, ಕಷ್ಟಗಳು, ಈ ಕಡೆ ಒಂದು ಫಾರ್ಚೂನು, ಅನುಕೂಲಗಳು ಎಲ್ಲವೂ ಸಹ ನಿಮಗೆ ಒಟ್ಟೊಟ್ಟಿಗೆ ಟ್ರಾವೆಲ್ ಮಾಡ್ತಾ ಇರತಕ್ಕಂಥ ಒಂದು ವಿಶೇಷವಾದ ವರ್ಷ ಇದಾಗಿರುತ್ತೆ. ಮೊದಲನೇದಾಗಿ ಶನಿ ಬಗ್ಗೆ ನಾವು ಚಿಂತನೆಯನ್ನ ಮಾಡೋಣ. 9ನೇ ಮನೆಯಲ್ಲಿ 7 ಮತ್ತು 8ನೇ ಮನೆ ಅಧಿಪತಿಯಾದಂಥ ಶನೈಶ್ಚರ 9ನೇ ಮನೆಯಲ್ಲಿ ಇರೋದ್ರಿಂದ ಈ ಸಮಯದಲ್ಲಿ ನಿಮ್ಮ ಸಂಗಾತಿ ಜೊತೆ ಇರತಕ್ಕಂಥ ಒಡನಾಟ ಇನ್ನಷ್ಟು ಸ್ವಲ್ಪ ವೃದ್ಧಿ ಆಗುತ್ತೆ. ಕೆಲವರಿಗೆ ಸಪರೇಟೆಡ್ ಕಪಲ್ ಅಂತ ಯಾರಿರ್ತಾರೆ ಅವ್ರುಗಳು ಮಾತ್ರ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ನ ಹಾಕೋಬೇಕಾಗುತ್ತೆ. ಡಿವೋರ್ಸ್ಡ್ ಆಗಿರ್ಬೋದು, ಸಪರೇಟೆಡ್ ಆಗಿರ್ಬೋದು, ಅಂದ್ರೆ ಪೂರ್ತಿಯಾಗಿ ಡಿವೋರ್ಸ್ ಆಗದೆ ಇರುತ್ತೆ, ಬೇರೆ ಬೇರೆ ಇರ್ತಾರೆ ಸಪರೇಟೆಡ್ ಕಪಲ್. ಈ ಸಮಯದಲ್ಲಿ ಎಫರ್ಟ್ಸ್ ನ ನಿಮ್ ಕಡೆಯಿಂದ ನೀವು ಹಾಕಿ ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡಬೇಕು. ಯಾಕಂದ್ರೆ ಸಪ್ತಮಾಧಿಪತಿ ಶನಿ ನಿಮಗೆ 9ನೇ ಮನೆಯಲ್ಲಿ ಇದ್ದಾಗ ಎಲ್ಲೋ ಒಂದ್ ಕಡೆ ಅವ್ರಿಗೆ ಮತ್ತೆ ಸಾಫ್ಟ್ ಕಾರ್ನರ್ ಚಿಗುರ್ತಾ ಇದೆ ನಿಮ್ ಬಗ್ಗೆ ಅನ್ನೋದನ್ನ ತೋರಿಸ್ತಾ ಇದ್ದೇನೆ. ಆದ್ರೆ ಪ್ರಯತ್ನ ಅನ್ನೋದು ಬೇಕಾಗುತ್ತೆ. 3ನೇವ್ರ ಮಾತನ್ನ ಕೇಳದೆ ನೀವೇ ಕೂತು ಬಗೆಹರಿಸ್ಕೊಳ್ಳಿ. ಆದಷ್ಟು ನಾವು ಈ ವಿಚ್ಛೇದನ ಮುಕ್ತ ಸಮಾಜವನ್ನು ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಬೇಕು. ತುಂಬಾ ಕೆಲವು ಸಂಬಂಧಗಳು ಇರುತ್ತೆ ಟಾಕ್ಸಿಕ್ ಆಗಿರುವಂತದ್ದು, ಸರಿ ಮಾಡ್ಕೊಳಕ್ಕೆ ಆಗಲ್ಲ ಅಂತ ಕಡೆ ನಾವೇ ಹೇಳ್ತೀವಿ, ಇನ್ನಲ್ಲಿದ್ದು ಸುಮ್ಮನೆ ಜೀವನ ವೇಸ್ಟ್ ಮಾಡ್ಕೋಬೇಡಿ, ಮುಂದಕ್ಕೆ ಹೋಗಿ ಮೂವ್ ಆನ್ ಅಂತ ಹೇಳ್ತೀವಿ. ಅದು ಬಿಟ್ರೆ ಸಾಧ್ಯವಾದ ಮಟ್ಟಿಗೆ ಸಮಾಜದಲ್ಲಿ ಈ ವಿಚ್ಛೇದನ, ಡಿವೋರ್ಸ್ ಅನ್ನೋದು ಇಲ್ಲೇ ಇರೋ ರೀತಿಯಲ್ಲಿ ನೋಡ್ಕೋಬೇಕು. ಒಟ್ಟಿಗೆ ಇರೋದಕ್ಕೆ ವಿವಾಹದ ಉದ್ದೇಶನೇ ಅಷ್ಟೇ. ವೈವಾಹಿಕ ಜೀವನಕ್ಕೆ ಯಾಕೆ ಕಾಲಿಡ್ತೀವಿ ನಾವು ಅಂತಂದ್ರೆ 100 ಕಾಲ ಚೆನ್ನಾಗಿ ಬಾಳ್ಬೇಕು ಅಂತ. ಈ ಹಿಂದಿನ ಕಾಲದಲ್ಲಿ ಸಮಸ್ಯೆಗಳು ಬರ್ಲಿಲ್ವಾ, ಅವ್ರು ಹೊಡೆದಾಡ್ಕೊಳ್ಳಿಲ್ವಾ ಅಂದ್ರೆ ಎಲ್ಲ ಇತ್ತು. ಆಗಿನ ಕಾಲದಲ್ಲೂ ಅಷ್ಟೇ ಪರಿಹಾರಗಳನ್ನ ಹುಡ್ಕೊಳ್ತಾ ಇದ್ರು, ತಾಳ್ಮೆ ಇತ್ತು. ಇವತ್ತ ತಾಳ್ಮೆ ಕಡಿಮೆ ಆಗ್ತಾ ಇದೆ ಇವತ್ತಿನ ದಿವಸ. ಸಣ್ಣದಕ್ಕೂ ಸಹ ಮುನಿಸ್ಕೊಂಡ್ಬಿಡೋದು, ಸಣ್ಣದನ್ನ ದೊಡ್ಡ ಸಮಸ್ಯೆಗಳು ಮಾಡ್ಕೊಳ್ಳುವಂಥದ್ದು, ಆಮೇಲೆ ಹೊರಗಿನವ್ರ ಜೊತೆ ಚರ್ಚೆ ಮಾಡುವಂಥದ್ದು, ಇವೆಲ್ಲವೂ ಸಹ ಏನಾಗುತ್ತೆ ಸಮಸ್ಯೆಗಳು ಅಂತಂದ್ರೆ ನಿಮ್ಮ ಜೀವನ ನೀವೇ ಹಾಳು ಮಾಡ್ಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಸೊ ಸಮಯ ಕೊಡಬೇಕು ಮತ್ತು ಇಬ್ರು ಸಹ ಕೂತು ಮಾತನಾಡಬೇಕು. ಈ ಪ್ರಯತ್ನವನ್ನ ವಿಶೇಷವಾಗಿ ಕರ್ಕಾಟಕ ರಾಶಿಯವರು ಈ ಸಮಯದಲ್ಲಿ ಮಾಡಬೇಕು. ಮಾಡಿದ್ದಾದಲ್ಲಿ ಸಪರೇಟೆಡ್ ಕಪಲ್ಸ್, ಡಿವೋರ್ಸ್ಡ್ ಕಪಲ್ಸ್, ನಾನು ಹೇಳ್ತೀನಿ ಎಷ್ಟೋ ಜನ ಡಿವೋರ್ಸ್ ತಗೊಂಡು ಮತ್ತೆ ಜೀವನ ಮಾಡ್ತಾರೆ ಅಂತವ್ರು ಇದ್ದಾರೆ. ಆ ಥರದನ್ನ ಬೇಕಾದಷ್ಟು ಕೇಸ್ಗಳನ್ನ ನೋಡಿದೀನಿ ನಾನು. ಸೊ ಕಾನೂನು ಏನ್ ಹೇಳುತ್ತೆ, ಸಮಾಜ ಏನ್ ಹೇಳುತ್ತೆ ಸೆಕೆಂಡ್ರಿ, ನಿಮ್ಮ ಮನಸ್ಸು ಏನ್ ಹೇಳಿದ್ರೆ ಅದು ಮುಖ್ಯ ಆಗುತ್ತೆ. ಸೊ ಆದಷ್ಟು ಪ್ರಯತ್ನ ಮಾಡಿ ಸಂಬಂಧಗಳನ್ನು ಸರಿ ಮಾಡ್ಕೊಳ್ಳಿ. ನಿಮಗೋಸ್ಕರ ಮತ್ತು ನಿಮ್ಮ ಮಕ್ಕಳಿಗೋಸ್ಕರ ಸಹ ಈ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಇನ್ನು ಬೇರೆ ಗ್ರಹಗಳ ಒಂದು ಪರಿಣಾಮ ನಾವು ನೋಡಿದ್ದಾದಲ್ಲಿ ನಿಮಗೆ 6ನೇ ಮನೆ ಅಧಿಪತಿ 9ನೇ ಮನೆ ಅಧಿಪತಿ ಆದಂತ ಕರ್ಕಾಟಕ ರಾಶಿ ಗುರು ಕರ್ಕಾಟಕ ರಾಶಿಯಿಂದ ವ್ಯಯಸ್ಥಾನದಲ್ಲಿ ಕೂತ್ಕೊಂಡಿರೋದನ್ನ ನಾವು ಕಾಣ್ತಾ ಇದೀವಿ ನಾವು. ಸೊ ಇಲ್ಲಿ ರೋಗಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ನಿಮಗೆ ಕೆಲವೊಂದು ಆರೋಗ್ಯದ ವಿಚಾರಗಳನ್ನ ನೀವೇ ನೆಗ್ಲೆಕ್ಟ್ ಮಾಡುವಂತ ಒಂದು ಸಾಧ್ಯತೆ ಇರುತ್ತೆ. ಹಾಗೆ ಬಂದಿರೋ ಅವಕಾಶಗಳನ್ನ ನೀವೇ ಏನೋ ಒಂದು ನೆಗ್ಲಿಜೆನ್ಸ್ ನಿಂದ ಅಯ್ಯೋ ಮಾಡಿದ್ರೆ ಆಗುತ್ತೆ, ಎಲ್ಲಿ ಹೋಗುತ್ತೆ, ನಾಳೆವರೆಗೂ ಇದೇ ಇರುತ್ತೆ ಅವಕಾಶ ಅಂತ ಹೇಳ್ಕೊಂಡು ಕಳ್ಕೊಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ದೊಡ್ಡ ಆಪರ್ಚುನಿಟಿ ಬಂದಿರುತ್ತೆ, ಕಳ್ಕೊಂಡ್ಬಿಡ್ತೀರಾ. ಜಾಗ್ರತೆಯಿಂದ ಇರಿ. ಎಸ್ಪೆಷಲಿ ಜನವರಿಯಿಂದ ಜೂನ್ ವರ್ಗು ಸಹ. ಜೂನ್ ನಂತರ ಬದಲಾವಣೆ ಆಗುತ್ತೆ. ನಿಮಗೆ ರೆಸ್ಪಾನ್ಸಿಬಿಲಿಟಿ ಒಂದು ಆಟೋಮೆಟಿಕ್ ಆಗಿ ಬರುತ್ತೆ. ಅಲ್ಲಿವರೆಗೂ ಒಂದು ಆಲಸ್ಯ, ಏನೋ ಒಂದು ರೀತಿಯಾದಂತ ನೆಗ್ಲಿಜೆನ್ಸ್, ಸೋಮಾರಿತನ ಇರುತ್ತೆ. ಜೂನ್ ನಂತರ ನಿಮ್ಮ ರಾಶಿಗೆ ಉಚ್ಚಗುರು ಪ್ರವೇಶ ಆದಾಗ ಸಾಕಷ್ಟು ಬದಲಾವಣೆಗಳಾಗೋದನ್ನ ನಾವು ನೋಡ್ತೀವಿ. ನಾವು ನಿಮ್ಮಷ್ಟಕ್ಕೆ ನೀವೇ ಜವಾಬ್ದಾರಿ ಅಂತ ಅಂದ್ಕೊಳ್ತೀರಾ. ಉನ್ನತವಾದ ವ್ಯಕ್ತಿಗಳ ಪರಿಚಯ ಆಗುತ್ತೆ. ಸಮಾಜದಲ್ಲಿ ಸ್ಥಾನಮಾನಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮಗೆ 2ನೇ ಮನೆ ಇರತಕ್ಕಂಥ ಕೇತು ಮಾತ್ರ ನಿಮ್ಗೆ ಸ್ವಲ್ಪ ಗಾಬರಿಯನ್ನ, ಆತಂಕವನ್ನು ಹುಟ್ಟಿಸ್ತಕ್ಕಂಥ ಒಂದು ಗ್ರಹ ಸ್ಥಿತಿ ಇದಾಗಿರುತ್ತೆ. ಕಾರಣ ಕೇತು ಸಮಾಜದಲ್ಲಿ, ನಿಮ್ಮ ವೈಯಕ್ತಿಕ ಜೀವನದಲ್ಲಿ, ಕುಟುಂಬ ಸ್ಥಾನದಲ್ಲಿ ಗೊಂದಲಗಳನ್ನ ಹೆಚ್ಚಾಗಿ ಕೊಡ್ತಾನೆ. ಇಂಟ್ರೆಸ್ಟ್ ಹೊಟ್ಟೋಗುತ್ತೆ. ಇದ್ದಕ್ಕಿದ್ದ ಹಾಗೆ ಮಕ್ಕಳ ಜೊತೆಲಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಇರ್ತೀರಾ, ಹೆಂಡತಿ ಜೊತೆ ಚೆನ್ನಾಗಿ ಮಾತಾಡ್ತಾ ಇರ್ತೀರಾ. ಮುಂಚೆ ತೋರಿಸ್ತಾ ಇರತಕ್ಕಂಥ ಆ ಒಂದು ಇಂಟ್ರೆಸ್ಟ್ ಆಗ್ಲಿ, ಇನ್ವಾಲ್ವ್ಮೆಂಟ್ ಆಗ್ಲಿ ತೋರಿಸೋದಿಲ್ಲ. ನೀವು ಏನೋ ಬೇರೆ ಕೆಲಸ ಮಾಡ್ಕೊಂಡು ಸ್ವಲ್ಪ ಅವ್ರನ್ನ ನೀವು ನೆಗ್ಲೆಕ್ಟ್ ಮಾಡುವಂತ ಒಂದು ಸಾಧ್ಯತೆಗಳಿರುತ್ತೆ. ಅಥವಾ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳಲ್ಲೇ ಆಗ್ಬಹುದು. ನಿರಾಸಕ್ತಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಕಾರಣ ವೈರಾಗ್ಯಕಾರಕನಾಗಿರ್ತಕ್ಕಂಥ ಕೇತು ಅಲ್ಲಿರುವಂತದ್ದು. ಸೊ ಈ ಬಗ್ಗೆ ಸ್ವಲ್ಪ ಜಾಗೃತಿಯಿಂದ ವರ್ತಿಸಬೇಕಾಗುತ್ತೆ ಕರ್ಕಾಟಕ ರಾಶಿನವರು. ನೀವು ಅಷ್ಟೇ ವಿಶೇಷವಾಗಿ ಕೇತುವಿನ ಸನ್ನಿಧಾನಕ್ಕೆ ಕುಂಭಕೋಣಂನಲ್ಲಾಗಬಹುದು ಅಥವಾ ಶ್ರೀರಂಗಪಟ್ಟಣದಲ್ಲಾಗಬಹುದು, ಯಾವುದಾದ್ರೂ ನವಗ್ರಹಗಳ ಸನ್ನಿಧಾನದಲ್ಲಿರತಕ್ಕಂಥ ಕೇತುವಿನ ದೇವಸ್ಥಾನಕ್ಕೆ ಹೋಗಿ ಅರ್ಚನೆಯನ್ನು ಮಾಡಿಸ್ಕೊಂಡು ಬಂದಿದ್ದಾದಲ್ಲಿ ಶುಭ ಫಲಿತಾಂಶಗಳನ್ನ ಪಡ್ಕೊಳ್ತೀರಾ. ಮಂಗಳವಾರಗಳ ದಿವಸ ಹುರುಳಿಕಾಳನ್ನ ನೀವು 7 ವಾರಗಳ ಕಾಲ ದಾನ ಮಾಡೋದ್ರಿಂದ ಅಷ್ಟೇ ವಿಶೇಷವಾದ ಫಲಿತಾಂಶವನ್ನ ಪಡ್ಕೊಳ್ತೀರಾ. ಇನ್ನು ಕರ್ಕಾಟಕ ರಾಶಿಯವರಿಗೆ ಧಾರಣೆ ಅಂತ ನಾವು ಹೇಳ್ಬೇಕಾದ್ರೆ ವಿಶೇಷವಾಗಿ ಇವರು ಹಾಕೋಬೇಕಾಗಿರ್ತಕ್ಕಂಥದ್ದು ಈ ಒಂದು ಮುತ್ತಿನ ಸರ ಮತ್ತು ಇದ್ರ ಜೊತೆನಲ್ಲಿ ಪರ್ಲ್ ಅಂತ ಹೇಳ್ತೀವಿ ನಾವು. ಈ ಮುತ್ತು ಚಂದ್ರನಿಗೆ ಸಂಬಂಧಪಟ್ಟಿರತಕ್ಕಂಥದ್ದು. ಇದನ್ನ ಧಾರಣೆಯನ್ನು ಮಾಡ್ಕೊಳ್ಳೋದ್ರಿಂದ ಅಷ್ಟಮದಲ್ಲಿರತಕ್ಕಂಥ ರಾಹುವಿನ ದೋಷ ನಿವಾರಣೆಗೋಸ್ಕರವಾಗಿ ಗೋಮೇಧಿಕವನ್ನ ಧಾರಣೆಯನ್ನು ಮಾಡ್ಕೊಳ್ಳೋದ್ರಿಂದ ನಾನು ಶುಭ ಫಲಿತಾಂಶವನ್ನ ಪಡ್ಕೊಳ್ತೀರಾ.